ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ವಿರುದ್ಧ ಸ್ವಪಕ್ಷೀಯರಿಂದನೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ಹಿಂದೆನೇ ಒಂದು ಸರ್ತಿ ಇದರ ಬಗ್ಗೆ ಧ್ವನಿ ಎತ್ತಿದ್ದಂತಹ ಹೊಸಪೇಟೆ ಶಾಸಕ ಗವಿಯಪ್ಪ ಈಗ ಮತ್ತೆ ಇದರ ವಿರುದ್ಧ ಮಾತನಾಡಿದ್ದಾರೆ. ಒಂದೆರಡು ಗ್ಯಾರಂಟಿಗಳನ್ನು ನಿಲ್ಲಿಸಿದ್ರೂ ಪರವಾಗಿಲ್ಲ, ಅನುದಾನಕ್ಕೆ ನಮಗೆ ಹಣವನ್ನು ಕೊಡಿ, ಅನುದಾನವನ್ನು ಬಿಡುಗಡೆ ಮಾಡಿ ಅಭಿವೃದ್ಧಿಗೆ ಅಂತ ಗವಿಯಪ್ಪನವರು ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಮತ್ತೆ ಗ್ಯಾರಂಟಿ ವಿರುದ್ಧ ಧ್ವನಿ ಎತ್ತಿದ್ದಾರೆ ಕೈ ಶಾಸಕ ಗವಿಯಪ್ಪ. ಗ್ಯಾರಂಟಿ ವಿರುದ್ಧ ಕಾಂಗ್ರೆಸ್ಸಲ್ಲೇ ಕೋಲಾಹಲ ಶುರುವಾಗಿದೆ. ಮತ್ತೆ ಗ್ಯಾರಂಟಿ ವಿರುದ್ಧ ಧ್ವನಿ ಎತ್ತಿದ್ದಾರೆ ಕೈ ಶಾಸಕ ಗವಿಯಪ್ಪ. ಗ್ಯಾರಂಟಿಗೆ ಸ್ವಪಕ್ಷೀಯರ ವಿರೋಧ. ಒಂದೆರಡು ಗ್ಯಾರಂಟಿಗಳನ್ನು ನಿಲ್ಲಿಸಿ ಅನುದಾನವನ್ನು ಕೊಡಿ, ಎರಡು ಗ್ಯಾರಂಟಿ ರದ್ದು ಮಾಡೋದ್ರಿಂದ ಅನುದಾನ ಸರಿ ಹೋಗುತ್ತೆ, ಗ್ಯಾರಂಟಿಯನ್ನು ರದ್ದು ಮಾಡಿ ಅಂತ CMಗೆ ಮತ್ತೆ ಗವಿಯಪ್ಪ ಒತ್ತಾಯವನ್ನು ಮಾಡಿದರು. ಇದು ಎರಡನೇ ಬಾರಿಗೆ ಈ ಗ್ಯಾರಂಟಿ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಹೊಸಪೇಟೆ ಶಾಸಕ, ಅಂದರೆ ವಿಜಯನಗರ ಶಾಸಕ ಗವಿಯಪ್ಪನವರು. ಈ ಹಿಂದೆ ಕೂಡ ಒಂದು ಸರ್ತಿ ಹೇಳಿದರು, ಯಾಕೆ ಅಂದರೆ ಕ್ಷೇತ್ರದಲ್ಲಿ ನಾವು ಓಡಾಡೋದಕ್ಕಾಗ್ತಾ ಇಲ್ಲ, ಎಲ್ಲೋದ್ರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಮತದಾರರು. ಅಭಿವೃದ್ಧಿ ಮಾಡಬೇಕು ಅಂತಂದರೆ ದುಡ್ಡಿಲ್ಲ. ಕಳೆದ ಬಾರಿ ಮಾತನಾಡಿದಾಗಲೇ ಈ ಹಿಂದಿನ ಶಾಸಕ ಆನಂದ್ ಸಿಂಗ್ ತಂದಿದ್ದಂತಹ ದುಡ್ಡು ಅನುದಾನ ಇಲ್ಲಿ ತನಕ ಸಾಕಾಯಿತು, ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅವ್ರು ಹೇಳಿದರು. ಈಗ ಮತ್ತೆ ಎರಡನೇ ಬಾರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವಿಯಪ್ಪ ಧ್ವನಿ ಎತ್ತಿದ್ದಾರೆ. ನಮಗೂ ತಿಳ್ಕೊಳ್ಳೋ ಒಳಗೆ ನಮಗೂ ಒಂದು ವರ್ಷ ಕಳೆದೋಯ್ತು. ಈ ಎರಡನೇ ವರ್ಷ ಬಂದವಾಗ ಇವೆಲ್ಲ ನಾವು ಎಚ್ಚರಿಸ್ಕೊಂಡು ಅಟ್ಲೀಸ್ಟ್ ಇವಾಗನ ನಾವು ಕೇಳ್ಕೊಂತೀವಿ, ನಾವು ಜಿಲ್ಲಾ ಮಂತ್ರಿ ಹತ್ರ ಕೇಳ್ಕೊಂತೀವಿ, ಸರಿ ಒಂದು ಸಪ್ರೇಟ್ ಈ ವರ್ಷ ಅಟ್ಲೀಸ್ಟ್ 120 ಕೋಟಿನಲ್ಲಿ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ಗೆ ಒಂದು 25% ತೆಗೆದಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಬೇಕು ಅನ್ಕೊಂಡಿವಿ. ಅಟ್ಲೀಸ್ಟ್ ಜಿಲ್ಲೆನ ಡೆವಲಪ್ ಆಗುತ್ತೆ, ಇಲ್ಲದ್ರೆ ಕಷ್ಟ ಆಗುತ್ತೆ. BJP ಸರ್ಕಾರದಲ್ಲಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ. ಅಟ್ಲೀಸ್ಟ್ ಇವಾಗನ ನಮ್ಗೆ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ದಾರೆ ಆಗಲಿ, ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡಲಿಕ್ಕೆ ಅಟ್ಲೀಸ್ಟ್ ನನಗೊಂದು ಬಜೆಟ್ ಬೇಕು. ಜಿಲ್ಲಾ ಮಂತ್ರಿನೇ ಮಾಡಲಿ ಅದೆಲ್ಲ ಕೆಲಸಗಳು, ಬೇಡ ನನಗೆ, ನಾನು ಇಂಟರ್ಫಿಯರ್ ಆಗಲ್ಲ. ನನಗೂ ನನ್ನ ಕ್ಷೇತ್ರದಲ್ಲಿ ಜನ ನನ್ನ ಕೇಳ್ತಾ ಇದ್ದಾರೆ, ಇವತ್ತು ನಾನು ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೆಗಿನ 70-80 ಕೋಟಿ ಸಿಗ್ತಾ ಇದೆ, ನನಗೆ ಅಟ್ಲೀಸ್ಟ್ ಒಂದು 30 ಕೋಟಿನ ಸಿಗ್ಬೇಕು. ಅದು ಕೂಡ ಇಲ್ದಂಗೆ ಬರೀ 10 ಕೋಟಿನಲ್ಲಿ ನಾನು ನಡೆಸ್ಬೇಕಂದ್ರೆಗಿನ ಅದು ಹೇಗೆ ನಾನು ನಡೆಸ್ಲಿಕ್ಕಾಗುತ್ತೆ ನನ್ನ ಕ್ಷೇತ್ರ? ನಮಗೂ ತಿಳ್ಕೊಳ್ಳೋ ಒಳಗೆ ನಮಗೂ ಒಂದು ಮೊದಲ ಬಾರಿಗೆ ಗವಿಯಪ್ಪನವರು ಆಡಿದಂತಹ ಮಾತು, ಈ ಹಿಂದಿನ ಶಾಸಕರು ದುಡ್ಡು ತಂದಿದ್ದರು, ಅದು ಇಲ್ಲಿ ತನಕ ಸಾಕಾಯಿತು, ಇನ್ನು ಮುಂದಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಅಟ್ಲೀಸ್ಟ್ ಒಂದು 30 ಕೋಟಿ ರೂಪಾಯಿ ಆದರೂ ಬಿಡುಗಡೆ ಆದರೆ ನಮಗೆ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಶಾಸಕರಾದಂತಹ ಗವಿಯಪ್ಪನವರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ಅರವಿಂದ್ ಅಂತ ಮಾತಾಡ್ತಿರೋದು. ನಮಸ್ತೆ ಅರವಿಂದ್ ಸರ್. ಸರ್ ಇದು ಎರಡನೇ ಬಾರಿ ನೀವು ಮಾತನಾಡೋದು. ನಿನ್ನೆ ಕೂಡ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಬಟ್ ಈಗಲೂ ಕೂಡ ಇದೇ ಮಾತಿಗೆ ಸ್ಟಿಕ್ ಆನ್ ಆಗಿದ್ದೀರಾ ಸರ್ ತಾವು? ಇಲ್ಲ, ಗ್ಯಾರಂಟಿಯಿಂದ ಅಲ್ಲ ಸರ್. ಮೊನ್ನೆ ನಾನು ಮಾತಾಡಿದ್ದು ನಮ್ಮ ಕಲ್ಯಾಣ ಕರ್ನಾಟಕ KKRDB ಗ್ರ್ಯಾಂಟ್ಸ್ನಲ್ಲಿ ನಮ್ಮ ಕ್ಷೇತ್ರಕ್ಕೆ ಅದು ಫಾರ್ವರ್ಡ್ ತಾಲೂಕಾ ಅಂತ ಹೇಳ್ಬಿಟ್ಟು ನಂಜುಂಡಪ್ಪ ವರದಿನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ಭಾಳ ಕಡಿಮೆ ಅನುದಾನ ಸಿಗ್ತಾ ಇದೆ. ಅದು ಆಗಲೇ ಮುಖ್ಯಮಂತ್ರಿಗಳು ಇನ್ನೊಂದು ಸಬ್ ಕಮಿಟಿ ಒಂದು ಮಾಡಿಸಿದಾರ, ಅದು ಆಗಲೇ ಎನ್ಕ್ವೈರಿ ನಡೀತಾ ಇದೆ. ಮೋಸ್ಟ್ಲಿ ಬೈ 2027 ನಮಗೆಲ್ಲ ಸರಿ ಹೋಗುತ್ತೆ ಅನ್ನೋದು ನಮಗೆ ಅಲ್ಲಿ ವಿಶ್ವಾಸ ಇದೆ. ಹಾಗಿರೋದ್ರಿಂದ ಸ್ವಲ್ಪ ನನ್ನ ಕ್ಷೇತ್ರದ ಜನಕ್ಕೆ ಈ ಅನುದಾನ ನನಗೇನು KKRDBನಿಂದ ಬರ್ತಾ ಇದೆ ಅದೊಂದೇ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಹೇಳಿದಿನಾಗಲಿ, ಬೇರೆ ಇನ್ಯಾವುದೂ ಇಲ್ಲ ಸರ್. ಇಲ್ಲ ಸರ್, ಮೊನ್ನೆ ನೀವು ಮಾತನಾಡಬೇಕಾದ್ರೂ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ. ಇವತ್ತು ಅಂದರೆ ನಿನ್ನೆ ಮಾತಾಡಬೇಕಾದ್ರೂ ಕೂಡ ಒಂದೆರಡು ಗ್ಯಾರಂಟಿಗಳನ್ನ ನಿಲ್ಲಿಸಿ ಆವಾಗ ನಿಮಗೆ ಅನುದಾನ ಸರಿಯಾಗಿ ನಮಗೆ ಸಿಗುತ್ತೆ ಅಂತ ಹೇಳಿದ್ದೀರಾ. ಈಗ ನೋಡಿದ್ರೆ ನೀವು ಗ್ಯಾರಂಟಿಗಳ ಬಗ್ಗೆ ಮಾತಾಡಿಲ್ಲ ಅಂತ ಇದ್ದೀರಾ? ಇಲ್ಲ ಸರ್, ಗ್ಯಾರಂಟಿಗಳ ಬಗ್ಗೆ ನಾನು ಮಾತಾಡೇ ಇಲ್ಲ. ಯಾಕಂದ್ರೆ ಈಗ ಇವತ್ತು ನಾನು ಹೋಗಿದ್ದೆಲ್ಲ ರೈತರ ಕಡೆ ಹೋಗಿದ್ದೀನಿ.
ರೈತರಿಗೆಲ್ಲ ಗ್ಯಾರಂಟಿಗಳು ಎಷ್ಟು ಸಹಕಾರ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ ಸರ್ ಅಲ್ಲಿ. ಎದಕ್ಕಂದರೆ ಅಲ್ಲಿ ರೈತರದ್ದು ಹಳ್ಳಿಯಾಗೆ ಅವ್ರ ದುಡಿಮೆ ಇರೋದೇ ತಿಂಗಳಿಗೆ ಒಂದು 2,500-3,000 ರೂಪಾಯಿ. ಆ್ಯಂಡ್ ಈ ಗ್ಯಾರಂಟಿಗಳು ಎಷ್ಟು ಸಹಕಾರ ಆಗ್ತಾ ಇದೆ ಅನ್ನೋದು ಅದು ನನಗೆ ಗೊತ್ತಿದೆ ಸರ್. ಹಾಗಿರೋದ್ರಿಂದ ನಾನು ನಿನ್ನೆ ಅದೇ ಹೇಳ್ತಾ ಇದ್ದೆ. ನೀವು ಯಾಕೋ ಅವರು ಒಪ್ತಾ ಇಲ್ಲ. ಮನೆಗಳು ಕೇಳಿದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಎಚ್ಚರಿಕೆ ಆದ ನಂತರ ಈ ತರ ನೀವು ಯೂಟರ್ನ್ ಹೊಡಿತಾ ಇದ್ದೀರಾ? ಇಲ್ಲ ಸರ್, ನನಗೂ ಬೆಳಿಗ್ಗೆ ತನಕ ಅಸಲು ಇದ್ರ ಬಗ್ಗೆ ನನಗೆ ಅಸಲು ಗೊತ್ತೇ ಇಲ್ಲ ಹಿಂಗೆ ಸ್ಟಾಲ್ ಆಗ್ತಾ ಇದೆ ಅನ್ನೋದು. ಆಮೇಲೆ 11 o'clock ಅವ್ರು ಯಾರೋ ಹೇಳಿದ ಮೇಲೆ ನನಗೆ ಗೊತ್ತಾಯಿತು. ಇಲ್ಲ ಇಮಿಡಿಯೇಟಾಗಿ ಕರೆಸ್ರಿ, ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು ಇವಾಗ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ ಸರ್. ಅದಕ್ಕೋಸ್ಕರ ಸರಿ ಸರ್, ನಾನು ಮತ್ತೆ ಅದೇ ವಿಚಾರ ಪ್ರಸ್ತಾಪ ಮಾಡ್ತೀನಿ. ನೀವು ಒಂದ್ಸರ್ತಿ ಗ್ಯಾರಂಟಿ ಅಂತೀರಾ, ಒಂದ್ಸರ್ತಿ ನಾನು ಗ್ಯಾರಂಟಿ ವಿಚಾರ ಪ್ರಸ್ತಾಪನೆ ಮಾಡಿಲ್ಲ ಅಂತೀರಾ. ಪದೇ ಪದೇ ನೀವು ಹೇಳಿಕೆಗಳನ್ನು ಯಾಕೆ ಬದಲಾಯಿಸ್ತಾ ಇದ್ದೀರಾ ಅಂತ. ಇಲ್ಲ, ಇದು ಅವ್ರು ಕೇಳಿದ್ದು ಒಂದು ಮನೆಗಳದ್ದು ಕೂಡ ಹೆಂಗೆ ಗ್ಯಾರಂಟಿಗಳು ಕೊಡ್ತಾ ಇದಾರ ಹಂಗೆ ಮನೆಗಳು ಕೂಡ ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಇವಾಗೆಲ್ಲ ಗ್ಯಾರಂಟಿ ಕೊಡ್ತಾ ಇದಾರಲ್ಲಮ್ಮ, ಸ್ವಲ್ಪ ಅದೇ ಇದಾಗ್ತಾ ಇದೆ. ಹೋದ ವರ್ಷ ಮತ್ತೆ ಒಂದು 40,000 ಮನೆಗಳು ಕೊಟ್ಟಿದ್ದಾರ. ಮತ್ತೆ ಈ ವರ್ಷ ಕೂಡ ನಾವು ಕೇಳ್ಕೊತೀವಿ, ಮುಖ್ಯಮಂತ್ರಿಗಳಿಗನ್ನ ಕೇಳ್ಕೊಂಡು ಮತ್ತೆ ಈ ವರ್ಷ ಕೂಡ ಎಷ್ಟಾಗುತ್ತೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಅವ್ರಿಗೆ. ಇವಾಗಲೇ ಗ್ಯಾರಂಟಿ ಸಿಗ್ತಾ ಇದೆ ಅಲ್ಲ ನಿಮಗೆಲ್ಲ ಅಂದರೆ, ಇಲ್ಲ ನಮ್ಮ ಗ್ಯಾರಂಟಿ ಬೇಕು ಸರ್, ನಮ್ಮ ಗ್ಯಾರಂಟಿ ತೆಗಿಬ್ಯಾಡ್ರಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಅದೇ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಹಿಂಗೆ ನಡೀತಾ ಇದೆ. ಬಟ್ ಗ್ಯಾರಂಟಿಗಳಿಂದಾಗಿ ಶಾಸಕರ ಅನುದಾನಕ್ಕೆ ಕತ್ತರಿ ಬಿದ್ದಿದೆ, ಒಪ್ತೀರಾ ಸರ್ ಇದನ್ನು? ಇಲ್ಲ, ಯಾಕಂದರೆ ನಿನ್ನೆ ನನಗೆ ನಮ್ಮ ಯಾರು ಸತೀಶ್ ಜಾರಕಿಹೊಳಿ ಸಾಹೇಬ್ರದ್ದು ನಾನು ಒಂದು 6 ತಿಂಗಳ ಹಿಂದ್ಗಡೆ ನಾನು ಕೇಳಿದ್ದವಾಗೆ ಇಮಿಡಿಯೇಟಾಗಿ ನನಗೊಂದು 20 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ನನಗೆ ಎಲ್ಲೆಲ್ಲಿ ಡ್ಯಾಮೇಜಸ್ ಆಗಿದೆ ರೋಡ್ದು ಎಲ್ಲ ಸರಿಪಡಿಸ್ಲಿಕ್ಕೆ ಒಂದು 20 ಕೋಟಿ ಅದು ಕೊಟ್ಟಿದ್ದಾರೆ. ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಕೂಡ 2 ತಿಂಗಳ ಹಿಂದ್ಗಡೆ ನಾನು ಕೇಳಿಕೊಂಡೆ, ಸ್ವಲ್ಪ ಕಾಲುವೆ ಕಾಮಗಾರಿಗಳು ಎಲ್ಲ ನಿಂತೋಗಿದೆ, ಅದ್ರ ಬಗ್ಗೆ ನನಗೆ ಬೇಕಂದೇಳಿ ಕೇಳಿದ್ದೆ. ಅದಕ್ಕೆ ಒಂದು 7 ಕೋಟಿ ಕೊಟ್ಟಿದ್ದಾರೆ. ಈಗೆಲ್ಲ ನನಗೇನೇನು ಬೇಕೋ ಎಲ್ಲ ನನಗೆ ನನ್ನ ಸರ್ಕಾರದಿಂದ ಎಲ್ಲ ಬರ್ತಾ ಇದೆ ನಮ್ಮ ಶಾಸಕರಿಗೆ. ಅದರಿಂದ ಏನು ಕೊರತೆ ಅಂತ ಏನೂ ಇಲ್ಲ ಸರ್. ಸರ್, ಈ ಹಿಂದಿನ ಶಾಸಕರನ್ನ ಸೋಲಿಸಿ ತಾವು ಗೆದ್ದು ಬಂದಂಥವ್ರು, ಕ್ಷೇತ್ರದ ಜನ ತಮಗೆ ಆಶೀರ್ವಾದ ಮಾಡಿದ್ರು, ಫೈನ್. ಆ ಕ್ಷೇತ್ರದ ಜನರ ಅಥವಾ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನಗಳು ನನಗೆ ಬರ್ತಾ ಇದೆ, ಎಲ್ಲ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ತೀರಾ? ಈ ಸರ್ ಮಾಡ್ತೇನೆ ಸರ್. ಯಾಕಂದ್ರೆ ಈಗ ನಮಗೆ ಸಾಕಷ್ಟು ಇವಾಗ DMF ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಆಗಲಿ ಇವೆಲ್ಲ ಈ ವರ್ಷದಿಂದ ಬಿಡುಗಡೆ ಆಗುತ್ತೆ. ಆದರೆ ಈಗ ಅದೇ ಈಕ್ವಲ್ ಗ್ರ್ಯಾಂಟ್ಸ್ ನನಗೂ ಬರುತ್ತೆ. ಹೋದ ಶಾಸಕರು ಏನು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡ್ತೀನಿ ಅನ್ನೋದು ನನಗೆ ವಿಶ್ವಾಸ ಇದೆ. 1.5 ವರ್ಷ ಆಗೋಯ್ತಲ್ಲ ಸರ್ ತಾವು ಶಾಸಕರಾಗಿ. ಈ 1.5 ವರ್ಷದ ಅವಧಿಯಲ್ಲಿ ತಾವು ಕೈಗೊಂಡ ಕಾರ್ಯಗಳೇನು, ಬಂತ ತಮಗೆ ಸಾಕಷ್ಟು ಅನುದಾನ ಅಂತ ನನ್ನ ಪ್ರಶ್ನೆ. ಸರ್, ಫೆಬ್ರವರಿ ತನಕ ನಮ್ಮದು ಬಜೆಟೇ ಆಯಿತು ಸರ್. ಮಾರ್ಚ್ನಿಂದ ಎಲೆಕ್ಷನ್ ಆಯಿತು, ಮೇ ಜೂನ್ ತನಕ. ಆಮೇಲೆ ಸ್ವಲ್ಪ ಇವಾಗೆಲ್ಲ ಮಳೆಗಳು ಸ್ಟಾರ್ಟ್ ಆದವು, ಇವಾಗೆಲ್ಲ ಮಳೆ ನಿಂತಿದೆ. ಇವಾಗಿನಿಂದ ಎಲ್ಲ ಕೆಲಸ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತಾ ಇದೆ ಸರ್, ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಸರ್. ಇವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್. 3-4 ತಿಂಗಳಲ್ಲಿ ಎಲ್ಲ ಕೆಲಸಗಳು ಎಲ್ಲ ಒಂದು 100 ಕೋಟಿ ರೂಪಾಯಿ ಕೆಲಸ ಎಲ್ಲ ಕೆಲಸಗಳು ಆಗುತ್ತೆ ಸರ್. ಮತ್ತೆ ಯಾಕೆ ಸರ್ ಪದೇ ಅಸಮಾಧಾನ ನಿಮಗೆ? ನೀವು ಮಾತಾಡೋದನ್ನೇ ನಾವು ತೋರಿಸ್ತಾ ಇದ್ದೀವಿ, ನೀವು ಮಾತಾಡಲಿೇ ಇದನ್ನ ನಾವೇನೂ ತೋರಿಸ್ತಾ ಇಲ್ಲ. ನೀವು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ ನಿಜ, ನಾವು ತೋರಿಸಿದ್ದೀವಿ ಅದನ್ನು. ಸರ್ ನಮಗಂತೂ ಗ್ರಾಂಟ್ಸ್ ಅಂತೂ ಸಿಗ್ತಾ ಇದೆ ಸರ್. ನನಗೆ ರಾಜ್ಯದ ಬಗ್ಗೆ ಅಂತೂ ಗೊತ್ತಿಲ್ಲ, ಬಟ್ ನನಗಂತೂ ನನ್ನ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ಭಾಗಕ್ಕಂತೂ ನಮಗೆಲ್ಲರಿಗೂ ನಮಗೆ ಏನು ಕಡಿಮೆ ಆಗ್ದಂಗೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ನೋಡ್ಕೊತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತೆ ಮೊನ್ನೆ ಯಾಕೆ ಆ ಥರದ ಹೇಳಿಕೆ, ನಿನ್ನೆ ಯಾಕೆ ಆ ಥರದ ಹೇಳಿಕೆ? ಹಾಗಾದರೆ ಇಲ್ಲ, ಅದು ಮೊನ್ನೆದು ನಾನು ಇಟ್ ಇಸ್ ಒನ್ಲಿ ಆನ್ KKRDB ಸರ್. ನಮಗೆ ಬರೋದು 6 ಕೋಟಿ ಅಷ್ಟೇ ಬರುತ್ತೆ ಸರ್ ಮೈಕ್ರೋ ಗ್ರ್ಯಾಂಟ್ನಲ್ಲಿ. ಬೇರೆ ಕ್ಷೇತ್ರಕ್ಕೆಲ್ಲ 50-60 ಕೋಟಿ ಬರುತ್ತೆ. ಬಿಕಾಸ್ ನಂಜುಂಡಪ್ಪ ವರದಿನಲ್ಲಿ ನಮ್ಮದು ಫಾರ್ವರ್ಡ್ ತಾಲೂಕು ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ ಸರ್. ಅದು ಫಾರ್ವರ್ಡ್ ತಾಲೂಕನ್ನು ಡಿಕ್ಲೇರ್ ಮಾಡಿರೋದ್ರಿಂದನೇ ಇವಾಗ ಡಿಲಿಮಿಟೇಷನ್ 2008ನಲ್ಲಿ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ ಆದಮೇಲೆ ನಮಗೆಲ್ಲ ಒಂದು 50,000 ಎಕರೆ ನಮಗೆಲ್ಲ ಡ್ರೈವ್ ಲ್ಯಾಂಡ್ಸ್ ಬಂದಿದೆ ಸರ್. ಇವಾಗೆಲ್ಲ ಬೆಟ್ ಲ್ಯಾಂಡ್ಸ್ ಎಲ್ಲ ಹೋಗ್ಬಿಟ್ಟಿದೆ, ನಮಗೆ ಕಂಪ್ಲೀಟ್ ಕ್ಷೇತ್ರಕ್ಕೆ ಹೋಗಿದೆ. ಹಾಗಾಗಿ ಡ್ರೈ ಲ್ಯಾಂಡ್ಸ್ ಇರೋದ್ರಿಂದ ನಮಗೆಲ್ಲ ಭಾಳಷ್ಟು ಸಮಸ್ಯೆ ಇದೆ. ಇಲ್ಲೆಲ್ಲ ನಮ್ಮದೆಲ್ಲ ಮೈನಿಂಗ್ ಎಫೆಕ್ಟೆಡು ಪ್ಲಸ್ ಡ್ರೈ ಲ್ಯಾಂಡ್ಸ್ ಇರೋದ್ರಿಂದನೇ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ.
ಹಾಗಾಗಿ ಅದನ್ನು ತಿದ್ದುಪಡಿ ಕೇಳಿದ್ದೀನಿ. ಮುಖ್ಯಮಂತ್ರಿಗಳು ಆಗಲೇ 6 ತಿಂಗಳಾಯಿತು ಒಂದು ಕಮಿಟಿ ಫಾರ್ಮೇಷನ್ ಮಾಡಿ KKRDBನಿಂದ ಮಾಡಿಸಿ, ಇವಾಗೆಲ್ಲ ಅದನ್ನದೆಲ್ಲ ಕಮಿಟಿ ನಡೀತಾ ಇದೆ ಸರ್, ಎನ್ಕ್ವೈರಿ ನಡೀತಾ ಇದೆ. ಗವಿಯಪ್ಪನವರೇ, ಕಂಪ್ಲೀಟೆಡ್ ಸರ್. ನೀವು ಮಾತಾಡಿದ ವಿಚಾರವನ್ನ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ ಸರ್. ಅದಕ್ಕೆ ಮುಖ್ಯಮಂತ್ರಿಗಳು ಗವಿಯಪ್ಪನವ್ರನ್ನ ಕರೆದು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ಇಲ್ಲ ಸರ್, ಸಾಹೇಬ್ರ ಹತ್ರ ನಾವು ಯಾವತ್ತೂ ಹೋದ್ರೂ ಕೂಡ ನಮ್ಗೆ ಸ್ಪಂದಿಸ್ತಾರೆ ಸರ್. ನಮಗೇನು ಯಾವತ್ತಿಗೂ ನಮಗೆ ಇದು ಮಾಡಿಲ್ಲ ಸರ್, ಯಾವತ್ತಿಗೂ ನಮಗೆ ಸ್ಪಂದಿಸ್ತಾರೆ. ನಮ್ದು ಏನು ಕಷ್ಟ ಇದೆ ನಾವು ಅವ್ರ ಹತ್ರನೇ ತೊಳ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅದಕ್ಕೇನಿದೆ ಅವರೆಲ್ಲ ನಮಗೆಲ್ಲ ಸ್ಪಂದಿಸ್ತಾ ಇದ್ದಾರೆ ಸರ್, ಅವರೆಲ್ಲ ಮಾಡ್ತಾ ಇದ್ದಾರೆ ಸರ್. ಎನಿಹೌ ಓಕೆ ಗವಿಯಪ್ಪನವರೇ, ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ. ಬಟ್ ನೀವು ಗ್ಯಾರಂಟಿಗಳ ಬಗ್ಗೆ ನಾನು ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಅನ್ನೋದನ್ನ ನಾವು ಒಪ್ಪಲ್ಲ, ಯಾಕೆಂದರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ನಾವು ಅದನ್ನೇ ಪ್ರಸಾರ ಮಾಡಿರ್ತಕ್ಕಂಥದ್ದು. ಇರಲಿ, ಫೈನ್, ಎನಿವೇ ಥ್ಯಾಂಕ್ ಯು. ನಮ್ಮ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ. ಸೊ ಅವರು ಹೇಳೋ ಪ್ರಕಾರ ನನಗೆ ನಮ್ಮ ತಾಲೂಕಿಗೆ ಅಥವಾ ನಮ್ಮ ಕ್ಷೇತ್ರಕ್ಕೆ ಬರ್ತಿರೋ ಅನುದಾನದ ಪ್ರಮಾಣ ಕಡಿಮೆ ಇದೆ ಕಂಪೇರ್ ಟು ಅದರ್ ಕಾನ್ಸ್ಟಿಟ್ಯೂಯೆನ್ಸೀಸ್, ಅದನ್ನು ಮಾತ್ರ ನಾನು ಹೇಳಿರೋದು ಅಂತ ಅವರ ಈಗಿನ ಸಮರ್ಥನೆ. ನಮಗೂ ತಿಳ್ಕೊಳ್ಳೋ ಒಳಗೆ ನಮಗೂ ಒಂದು ವರ್ಷ ಕಳೆದೋಯ್ತು. ಈ 2ನೇ ವರ್ಷ ಬಂದವಾಗ ಇವೆಲ್ಲ ನಾವು ಎಚ್ಚರಿಸ್ಕೊಂಡು ಅಟ್ಲೀಸ್ಟ್ ಇವಾಗನ ನಾವು ಕೇಳ್ಕೊಂತೀವಿ. ನಾವು ಜಿಲ್ಲಾ ಮಂತ್ರಿ ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ, ಎಲ್ಲರೂ ಕೂಡಿ ಜನರು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ನಾನು 1-2 ಮಾತಾಡಿ. ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ನಾವು ಕೂಡ ನಿಮಗೆ ಸಾಧ್ಯ ಆದಷ್ಟು ಏನೋ ಒಂದು ಪರಾಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ವರ್ಷ ಕೂಡ ಒಂದು 40,000 ಕೋಟಿ ಬೇರೆ ಕಡೆಯಿಂದ ಅರೇಂಜ್ಮೆಂಟ್ ಮಾಡಿ ಈ ಡೆವಲಪ್ಮೆಂಟ್ ಮಾಡಬೇಕನ್ನೋದೇ ಒಂದು ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹಾಗಾಗಿ ಅವ್ರ ಜೊತೆಗೆ ನಾವು ಸಾಥ್ ಕೊಡೋಣ, ಎಲ್ಲರೂ ಕೂಡಿ ಜನರು ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ನಾನು 1-2 ಮಾತಾಡಿ. ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೀವಿ.